ವಸುದಾ, ಸ್ನಾನಕ್ಕೆ ಹೋಗ್ತಿದೀಯಾ? ಸರಿ, ಸ್ನಾನ ಎಲ್ಲ ಆಮೇಲೆ ಮಾಡುವಂತೆ. ಬಾಯಿಲಿ ಬಾಯಿಲಿ ನಿನ್ನ ಹತ್ರ ನಾನು ಸ್ವಲ್ಪ ಮಾತಾಡಬೇಕು. ಏನ್ ವಿಷಯ ಹೇಳಿ? ಕೂತ್ಕೋ ಇಲ್ಲಿ. ಇಲ್ಲಿ ನೋಡು, ನೀನು ಚಿಕ್ಕವಳಿದ್ದಾಗಿನಿಂದ ಇಲ್ಲಿವರೆಗಿರೋ ಎಲ್ಲ ಫೋಟೋಗಳು ಇಲ್ಲಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೀಯ ನೋಡು. ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದೀರಾ? ನೀನು ಇದರಲ್ಲಿ ಮುದ್ದಾಗಿ ಗುಂಡಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೀಯಾ. ನೀನು ಹೀಗಿರೋದೇ ನಮಗೆಲ್ಲ ನೋಡೋಕ್ಕಿಷ್ಟ. ಹೌದು, ನೀನು ಸಣ್ಣ ಆಗೋದಕ್ಕೆ ಅದೇನೇನೋ ಮಾಡ್ತಿದೀಯಂತೆ. ಇದನ್ನ ಹೇಳಕ್ ಇಷ್ಟೆಲ್ಲ ಪೀಠಿಗೆ ಹಾಕಿದ್ರ ಅತ್ತೆ? ಊಟ ತಿಂಡಿನೂ ಸರಿಯಾಗಿ ಮಾಡ್ತಿಲ್ವಂತೆ. ಇನ್ನು 15 ದಿನದಲ್ಲಿ ಮದುವೆ ಇದೆ ಕಣೆ. ನೀನು ಹೀಗೆಲ್ಲ ಮಾಡಿ ಆರೋಗ್ಯ ಹಾಳಾದ್ರೆ ನಮಗೆಲ್ಲ ಆತಂಕ ಆಗಲ್ವಾ ವಸುದಾ? ಅತ್ತೆ, ನಿಮಗೆ ನನ್ನ ಮೇಲೆ ಇಷ್ಟೊಂದು ಕನ್ಸರ್ನ್ ಇದ್ರೆ ನಂಗೊಂದು ಹೆಲ್ಪ್ ಮಾಡ್ತೀರಾ? ಅದು ಏನಮ್ಮ ಹೇಳು. ನನ್ನ ಮದುವೆನ 1 ತಿಂಗಳು ಮುಂದಕ್ಕೆ ಹಾಕ್ತೀರಾ? ಮದುವೆ ಮುಂದಕ್ಕೆ ಹಾಕ್ಬೇಕಾ? ಯಾಕೆ? ಪ್ಲೀಸ್ ಅತ್ತೆ, ಯಾಕೆ ಏನು ಅಂತ ಕೇಳಬೇಡಿ. ಮದುವೆ ಮುಂದಕ್ಕೆ ಹಾಕ್ತೀರಾ? ಅಲ್ಲಮ್ಮ, ಮದುವೆ ಫಿಕ್ಸ್ ಆಗ್ಬಿಟ್ಟಿದೆ. ಲಗ್ನ ಪತ್ರಿಕೆನೂ ಪ್ರಿಂಟ್ ಆಗ್ಬಿಟ್ಟಿದೆ. ಈಗ ಮದುವೆ ಮುಂದಕ್ಕೆ ಹಾಕ್ಬೇಕು ಅಂದ್ರೆ ಹೇಗೆ? ಪ್ರಿಂಟ್ ಆಗಿದೆ ಅಷ್ಟೇ, ಇನ್ನೂ ಹಂಚಿಲ್ವಲ್ಲ. ನಾಳೆಯಿಂದನೇ ಹಂಚ್ಬೇಕು ಅನ್ಕೊಂಡಿದೀವಿ. ಹಂಚ್ಬೇಡಿ ಅತ್ತೆ. ಮದುವೆನ 1 ತಿಂಗಳು ಮುಂದಕ್ಕೆ ಹಾಕೋದ್ರಿಂದ ಯಾವ ಅನಾಹುತನೂ ಆಗಲ್ಲ. ಆದ್ರೆ ಅದಕ್ಕೆ ಕಾರಣ ಏನು ಅಂತ ಹೇಳ್ಬಾರ್ದಾ? ಇದಕ್ಕೋಸ್ಕರನ ನಾವೆಲ್ಲರೂ ಪ್ರಯತ್ನ ಪಟ್ಟು ಈ ಮದುವೆ ಮಾಡ್ತಿರೋದು. ಪ್ಲೀಸ್ ಅತ್ತೆ, ಮದುವೆನ 1 ತಿಂಗಳು ಮುಂದಕ್ಕೆ ಹಾಕಿ. ಇದು ನನ್ನ ರಿಕ್ವೆಸ್ಟ್. ಇದನ್ನ ಬಿಟ್ಟು ನನ್ನ ಹತ್ರ ಇನ್ನೇನು ಕೇಳಬೇಡಿ. ಏನು? ವಸು ಮದ್ವೆನ 1 ತಿಂಗಳು ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದಾರ? ಹೌದು ಜಾನ್ವಿ. ಯಾಕಂತೆ? ಕಾರಣ ಏನು ಅಂತ ಅವಳು ಬಾಯಿ ಬಿಟ್ಟು ಹೇಳ್ತಾನೆ ಇಲ್ಲ. ನಾನು ಅವಳಿಗೆ ನನ್ನ ಮನಸ್ಸಿನಲ್ಲಿ ಮಗಳ ಸ್ಥಾನ ಕೊಟ್ಟಿದ್ದೆ. ಅದಕ್ಕೂ ಮೀರಿರೋ ಸಂಬಂಧ ಇತ್ತು ನಮ್ಮಿಬ್ಬರ ಮಧ್ಯೆ. ಅವಳು ಏನಾದರೂ ಸಂತೋಷ ವಿಷಯ ಹೇಳ್ಬೇಕಂದ್ರೆ ನನ್ನ ಹತ್ರನೇ ಬಂದು ಹೇಳ್ಕೊಳ್ತಾ ಇದ್ಲು. ಆದರೆ ನನಗೆ ಇಂಥದೇ ಬೇಕು ಬೇಡ ಅಂತ ಯಾವತ್ತೂ ಬಾಯಿ ಬಿಟ್ಟು ಕೇಳಿದವಳ ಎಲ್ಲ. ಆದರೆ ಇವತ್ತು ಒಂದು ಮದುವೆನ 1 ತಿಂಗಳು ಮುಂದಕ್ಕೆ ಹಾಕು ಅಂತ ಕೇಳಿದ್ಲು. ಅದನ್ನು ಕೇಳಿದಾಗ ಅವಳ ಮುಖದಲ್ಲಿ ಯಾವ ಗೊಂದಲನೂ ಇರಲಿಲ್ಲ, ಆತಂಕ ಇತ್ತು. ಅವಳು ದಪ್ಪ ಇರೋದಕ್ಕಿರ್ಬೋದಾ ಅಂದ್ಕೊಂಡ್ರೆ ನಮ್ಮ ವಸುದ ಅಷ್ಟೇನು ದಪ್ಪ ಇಲ್ಲ. ಆದರೆ ಇದ್ದಕ್ಕಿದ್ದಾಗೆ ಅವಳಿಗೆ ಸಣ್ಣ ಆಗಬೇಕು ಅಂತ ಯಾಕೆ ಕಾಡ್ತಿದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಅದು ಮದ್ವೆನ 1 ತಿಂಗಳು ಪೋಸ್ಟ್ಪೋನ್ ಮಾಡಿ ಅಂತ ಹೇಳಷ್ಟು ಮನಸ್ಸಿಗೆ ಹಚ್ಕೊಂಡಿದಾರ? ಯಾಕೆ ಹೀಗೆ ನಡ್ಕೋತಿದ್ದಾರೆ? ನಾವೆಲ್ಲರೂ ಎಷ್ಟು ಟೆನ್ಷನಲ್ಲಿದ್ದೀವಿ. ಆದರೆ ಅವರು ಇದಕ್ಕೂ ಅವರಿಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ರೂಮನ್ನು ಲಾಕ್ ಮಾಡ್ಕೊಂಡಿದ್ದಾರೆ. ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾರೆ? ಮದುವೆ 1 ತಿಂಗಳು ಪೋಸ್ಟ್ಪೋನ್ ಮಾಡಿ ಅಂತ ವಸು ಹಠ ಮಾಡ್ತಿದ್ದಾಳೆ. ಹೌದಾ? ಯಾಕಂತೆ? ಏನು ಅಂತ ಸರಿ ರೀಸನ್ನೇ ಹೇಳ್ತಾ ಇಲ್ಲ. ನನಗೆ ತಕ್ಷಣ ಮದುವೆ ಬೇಡ, ಇನ್ನೂ 1 ತಿಂಗಳಾದರೂ ಪೋಸ್ಟ್ಪೋನ್ ಮಾಡಿ ಅಂತ ಹಠ ಮಾಡ್ತಿದ್ದಾರೆ. ಏನು ಅರ್ಥನೇ ಆಗ್ತಿಲ್ಲ ನಮಗೆ. ಏನಾಗಿದೆ ಅಂತೆ ಅವ್ರಿಗೆ? ಅಲ್ಲ, ಯಾರಿಂದ ಏನು ತೊಂದರೆ ಆಗಿದೆ ಅಂತ ಅನ್ನೋದ್ರ ಹೇಳ್ಬೇಕಲ್ವಾ? ಇವ್ರ ಈ ವರ್ತನೆಯಿಂದ ಬೇರೆಯವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಯೋಚನೆ ಮಾಡಬೇಕಲ್ವ ಅವರು? ನನಗಂತೂ ಈಗ ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ ನವೀನ್. ನೀವೇನಾದರೂ ಹೆಲ್ಪ್ ಮಾಡಬೇಕು. ನಾನೇನು ಮಾಡೋಕ್ಕಾಗುತ್ತೆ ಮೇಡಮ್? ನೀವು ಒಂದ್ಸಲ ಅವ್ರ ಹತ್ರ ಪರ್ಸ್ನಲಾಗಿ ಮಾತಾಡಿ. ನೀವು ಬಂದು ಎದುರು ಕೂತ್ಕೊಂಡು ಮಾತಾಡಿದ್ರೆ ಅವ್ರೇನಾದರೂ ಹೇಳ್ಬೋದು. ನಾನು ಬಂದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದರೆ ನಾನು ಖಂಡಿತ ಬರ್ತೀನಿ. ಆದರೆ ನನ್ನ ನೀವೇ ಕರೆಸಿದ್ದು ಅಂತ ಗೊತ್ತಾದರೆ ಅವ್ರು ಬೇರೆ ಥರ ರಿಯಾಕ್ಟ್ ಮಾಡ್ಬೋದು. ಬೇಡ ಬೇಡ, ನೀವು ಯಾವಾಗಲೂ ರೆಗ್ಯುಲರ್ ಆಗಿ ಹೇಗೆ ಬರ್ತಿರೋ ಹಾಗೆ ಬನ್ನಿ. ಈ ವಿಷಯನೇ ಮಾತಾಡೋಕ್ಕೆ ಬಂದಿದ್ದೀರಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ನೀವು ವಸು ವಿಷಯದಲ್ಲಿ ಅಪ್ಸೆಟ್ ಆಗಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗೋದು ಬೇಡ. ಸರಿ ಮೇಡಮ್, ನಾನು ಬರ್ತೀನಿ. ನನ್ನ ಕೈಯಲ್ಲಾಗಿದ್ದ ಪ್ರಯತ್ನನ ನಾನು ಮಾಡ್ತೀನಿ. ಥ್ಯಾಂಕ್ಸ್ ನವೀನ್. ಇದು ನನ್ನ ಜವಾಬ್ದಾರಿ ಮೇಡಮ್. ಥ್ಯಾಂಕ್ಸ್ ಎಲ್ಲ ಯಾಕೆ, ನಾನು ಬರ್ತೀನಿ ಬಿಡಿ. ಓಕೆ ಬಾಯ್. ಓಕೆ ಬಾಯ್ ಮೇಡಮ್. ಏನು ಹಾಗೆ ನೋಡ್ತಿದ್ಯಾ? ಏನೂ ಇಲ್ಲ, ನೀವು ಬನ್ನಿ ರೆಡಿಯಾಗಿ. ಈಗ ತಾನೇ ಸ್ನಾನ ಮಾಡಿ ಪೂಜೆ ಮಾಡಿದ್ದೀನಿ, ಕಾಣಿಸಲ್ವಾ ನಿನಗೆ? ಇನ್ನೇನಿದೆ ರೆಡಿ ಆಗೋದು? ಸರಿ ಬನ್ನಿ ತಿಂಡಿ ತಿನ್ನೋಣ. ಬೇಡ. ಯಾಕೆ ವಸು? ನಾನು ರೂಮಲ್ಲಿ ಇರ್ತೀನಿ,
ನಾನಾಗೆ ಹೊರಗೆ ಬರೋವರೆಗೂ ಯಾರೂ ನನ್ನ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ಹಾಗಾದರೆ ನಾನು ಬಂದಿದ್ದು ಡಿಸ್ಟರ್ಬ್ ಆಯಿತಾ? ನವೀನ್ ಅವರೇ ಬನ್ನಿ ಕುತ್ಕೊಳ್ಳಿ. ಪರವಾಗಿಲ್ಲ ಮೇಡಮ್, ಥ್ಯಾಂಕ್ ಯು. ಏನು ಬಂದಿದ್ದು? ಆಫೀಸ್ ಕೆಲಸ ಏನಾದರೂ ಇತ್ತಾ? ಇಲ್ಲ ಮೇಡಮ್, ವಸುಧ ಅವ್ರನ್ನ ಮೀಟ್ ಮಾಡೋಣ ಅಂತ ಬಂದೆ. ಓ ಹೌದಾ, ನೀವಿಬ್ಬರು ಮಾತಾಡ್ತೀರಿ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಅದೆಲ್ಲ ಏನು ಬೇಡ ಮೇಡಮ್, ನೀವು ಒಪ್ಪಿಗೆ ಕೊಟ್ಟರೆ ಒಪ್ಪಿಗೆ ಕೊಟ್ಟರೆ ವಸುಧ ಅವ್ರನ್ನ ಈಚೆ ಕಾಫಿ ಕರ್ಕೊಂಡು ಹೋಗೋಣ ಅಂತ. ಖಂಡಿತ ಕರ್ಕೊಂಡು ಹೋಗಿ. ಥ್ಯಾಂಕ್ ಯು ಮೇಡಮ್. ನಾನು ಹೋಗಲ್ಲ. ಯಾಕೆ ವಸು? ಯಾಕೆ? ನಾನು ಕಾಫಿ ಕುಡಿಯೋದು ಬಿಟ್ಟಿದ್ದೀನಿ. ವಸು, ಅವ್ರು ಕಾಫಿ ಕರಿತಿರೋದು ನಿಜವಾಗ್ಲೂ ಕಾಫಿ ಕುಡಿಯೋಕ್ಕೆ ಮಾತ್ರ ಅಲ್ಲ, ಅದು ಒಂದು ನೆಪ ಅಷ್ಟೇ, ಮಾತಾಡೋಕ್ಕಿರುತ್ತೆ. ಹೋಗಿ ಬನ್ನಿ. ಗೊತ್ತು, ಅದಕ್ಕೆ ಬೇಡ ಅಂತಿರೋದು. ಯಾಕೆ ವಸು, ಅವ್ರ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ವಾ ನಿಮಗೆ? ಹಾಗೇನಿಲ್ಲ. ಮತ್ತೆ ಸುಳ್ಳು ಹೇಳಿ ಹೊರಗಡೆ ಕರ್ಕೊಂಡೋಗೋ ಅವಶ್ಯಕತೆ ಏನಿದೆ? ಮಾತಾಡೋಕ್ಕಾದ್ರೆ ಮಾತಾಡೋಕ್ಕೆ ಅಂತ ಹೇಳಿ, ಅದನ್ನ ಬಿಟ್ಟು ಕಾಫಿ ಅಂತ ನೆಪ ಯಾಕೆ? ವಸು, ಯಾಕೆ ಇಷ್ಟೊಂದು ರೂಡಾಗಿ ಬಿಹೇವ್ ಮಾಡ್ತಿದ್ದೀರಾ? ಇದಕ್ಕಿಂತ ಮುಂಚೆ ನೀವು ಯಾವತ್ತೂ ಬೇರೆ ನೆಪ ಹೇಳಿ ಆಚೆ ಮೀಟ್ ಆಗೋಕ್ಕೆ ಹೋಗಿಲ್ವಾ? ಗಂಟುಗಟ್ಟಲೆ ಸುಳ್ಳು ಹೇಳಿ ಫೋನಲ್ಲಿ ಮಾತಾಡಿಲ್ವಾ? ಇವತ್ತು ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದೀರಾ? ಅವ್ರೇನೋ ಮಾತಾಡಬೇಕು ಅಂತ ಬಂದಿದ್ದಾರೆ, ಯಾಕೆ ಅವ್ರ ಫೀಲಿಂಗ್ಸಿಗೆ ಗೌರವ ಕೊಡ್ತಿಲ್ಲ ನೀವು? ಸಾರಿ, ಆದರೆ ಹೊರಗೆ ಹೋಗೋದು ಬೇಡ. ಅದೇನು ಮಾತಾಡೋದಿದೆಯೋ ಇಲ್ಲೇ ಮಾತಾಡಿ. ಸರಿ, ಹಾಗಾದರೆ ನೀವಿಬ್ಬರು ಇಲ್ಲೇ ಮಾತಾಡ್ತೀರಿ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ನಿಮಗೆ ನನ್ನನ್ನು ಕಂಡ್ರೆ ಇಷ್ಟ ಇಲ್ವಾ? ಇಷ್ಟ ಇದೆ ಅಂತ ನಾನೇ ತುಂಬ ಸಲ ಹೇಳ್ಕೊಂಡಿದ್ದೀನಲ್ವಾ? ಮತ್ತೆ ಯಾಕೆ ಮದುವೆ ಬೇಡ ಅಂದ್ರಿ? ಬೇಡ ಅಂತ ನಾನೇನು ಹೇಳಿಲ್ಲ. 1 ತಿಂಗಳು ಮುಂದಕ್ಕೆ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. 1 ತಿಂಗಳಲ್ಲಿ ನೀವು ಸಾಧನೆ ಮಾಡಿ ಪಡ್ಕೋಬೇಕಾದೇನಿದೆ? ಪಡ್ಕೋಬೇಕಾಗಿರೋದಲ್ಲ, ಕಳ್ಕೋಬೇಕಾಗಿರೋದು. ಏನು ಏನಂದ್ರಿ? ಇಲ್ಲ, ಏನಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಇಷ್ಟು ದಿನ ನಮ್ಮ ಮದುವೆ ಯಾವಾಗ ಅನ್ನೋ ಕಾತ್ರ ನನಗೆಷ್ಟಿತ್ತೋ ನಿಮಗೂ ಅಷ್ಟೇ ಇತ್ತು. ಈಗ 1 ತಿಂಗಳು ಮುಂದಕ್ಕೆ ಹಾಕಿ ಅಂತ ಕೇಳ್ತಿದ್ದಾರಲ್ಲ, ಯಾಕೆ? ಕಾರಣ ಹೇಳಿ ಪ್ಲೀಸ್. ನನ್ನ ಮನಸ್ಸು ಸರಿ ಇಲ್ಲ. ಅದು ನೀವು ಹೇಳಬೇಕಾಗಿಲ್ಲ. ನಿಮ್ಮ ಮುಖ ಬದಲಾದ ನಡವಳಿಕೆ ನೋಡಿದ್ರೇ ಅರ್ಥ ಆಗುತ್ತೆ. ನಿಮ್ಗೆ ಇಲ್ಲಿ ಹೇಳೋದಕ್ಕೆ ಕಷ್ಟ ಆಗುತ್ತೆ ಅಂತಾನೆ ನಾನು ಆಚೆ ಕರೆದಿದ್ದು. ನೋಡಿ, ನೀವೀಗಲೂ ಈಚೆಗೆ ಬನ್ನಿ, ಯಾವ್ದಾರು ಕಾಫಿ ಶಾಪ್ಗೋ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಮಾತಾಡೋಣ. ಅಲ್ಲಿ ನಿಮ್ಮ ಆಸೆ ಏನು, ನಿರೀಕ್ಷೆ ಏನು ಅಂತ ನನಗೆ ಹೇಳಿ. ಖಂಡಿತ ನಿಮ್ಮ ಫೀಲಿಂಗ್ಸ್ನ ನಾನು ಅರ್ಥ ಮಾಡ್ಕೊಳ್ತೀನಿ. ನನಗೆ ತಾನೇ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಿ? ನನ್ನ ಜೀವಕ್ಕೆ ನಗು ತರ್ತಾ ಇರೋರು ನೀವು, ನನ್ನ ಬಾಳಿಗೆ ಸಂಭ್ರಮ ತರ್ತಾ ಇರೋರು ನೀವು. ಈಗ ನೀವೇ ನಗು ಕಳ್ಕೊಂಡು ಸಂಭ್ರಮದ ಕ್ಷಣನೇ ಬೇಡ ಅಂತಂದರೆ ನನ್ನ ಕತೆ ಏನಾಗ್ಬೇಕು ಹೇಳಿ? ಪ್ಲೀಸ್, ನೀವು ಅಂದ್ಕೊಂಡಷ್ಟು ಸೀರಿಯಸ್ ಆಗಿಲ್ಲ ಸಮಸ್ಯೆ. ಮತ್ತೆ ಯಾಕೆ ಹೀಗಿದ್ದೀರಾ? ಹೇಳಿದ್ನಲ್ಲ, ಮನಸ್ಸು ಸರಿ ಇಲ್ಲ ಅಂತ. ಡಾಕ್ಟರ್ ಹತ್ರ ಹೋಗಿ ಬರೋಣವಾ? ನನಗೆ ಬೇಕಾಗಿರೋದು ಡಾಕ್ಟರ್ ಅಲ್ಲ. ಮತ್ತಾರು? ನಿಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ. ಗಂಡ ಹೆಂಡತಿ ನಡುವೆ ಯಾವ ಮುಚ್ಚುಮರನ್ನು ಇರಬಾರ್ದು ಅಂತ ಹೇಳ್ತಾರೆ. ನಾವಿನ್ನೂ ಗಂಡ ಹೆಂಡತಿ ಆಗಿಲ್ಲ. ಮದುವೆ ಆದಮೇಲೆ ಖಂಡಿತವಾಗ್ಲೂ ನಿಮ್ಮ ಹತ್ರ ಯಾವುದೇ ರೀತಿ ಮುಚ್ಚುಮರೆ ಮಾಡಲ್ಲ. ಅಲ್ಲಿವರೆಗೂ ಬದುಕು ನಂದು. ನನ್ನ ಇಷ್ಟದ ಪ್ರಕಾರ ಬದುಕೋಗ್ಬಿಡಿ. ನನಗೆ ಒಂಟಿಯಾಗಿರಬೇಕು ಅನಿಸ್ತಿದೆ. ನಾನಾಗೆ ನಿಮ್ಗೆ ಫೋನ್ ಮಾಡೋವರೆಗೂ ನೀವು ಫೋನ್ ಮಾಡೋದಾಗಲಿ ನನ್ನ ನೋಡೋಕ್ಕೆ ಬರೋದಾಗಲಿ ಮಾಡಬೇಡಿ ಪ್ಲೀಸ್. ಹೊಸದನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ನವೀನ್ಗಿಂತ ಇನ್ನೊಬ್ಬ ಒಳ್ಳೆ ವ್ಯಕ್ತಿ ಸಿಗಲ್ಲ ಅಂತ ಅನಿಸುತ್ತೆ. ಹೊಸದನ್ ಮೇಲೆ ಅವನಿಟ್ಟಿರೋ ಪ್ರೀತಿ ನೋಡಿದ್ರೆ. ಇಂಥ ಒಳ್ಳೆ ಹುಡುಗನ ಜೊತೆಗೆ ಹೊಸದನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಯೋಚಿಸಿದೆಯಲ್ಲ ನೀನು. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಜಾನ್ವಿ. ಇದರಲ್ಲಿ ನನ್ನ ಪಾತ್ರ ಏನಿದೆ ಅಜ್ಜಿ? ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ದೊಡ್ಡವರು ಹೇಳ್ತಾರೆ. ಇದೆಲ್ಲ ಮುಂಚೆನೇ ನಿಶ್ಚಯ ಆಗಿರುತ್ತೆ, ನಾವೆಲ್ಲ ನೆಪ ಮಾತ್ರ.